ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ್ರ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ಬನ್ನಿ ಇವತ್ತು ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಟೇಸ್ಟ್ ಅಂತೂ ಪರ್ಫೆಕ್ಟಾಗಿ ಸೂಪರಾಗಿ ಅಲ್ಟಿಮೇಟ್ ಆಗಿರುತ್ತೆ. ಮತ್ತೆ ನೀವೇ ಮಾಡ್ಕೊಂಡು ತಿಂತಿರ್ತೀರ. ಮೊದಲಿಗೆ ಇಲ್ಲಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಆ ಪ್ಲೇಟ್ಗೆ ಈಗ ನಾನಿಲ್ಲಿ ಮಸಾಲೆಗಳನ್ನ ಹಾಕ್ಕೊಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಅಚ್ಚ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ತಗೊಳ್ಳಿ. ನೆಕ್ಸ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ಮೀನಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ. ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಇದ್ರ ಜೊತೆಗೆ ಸ್ವಲ್ಪ ಫಿಶ್ ಮಸಾಲ ತೊಗೊಂಡಿದ್ದೀನಿ. ನೀವು ಫಿಶ್ ಮಸಾಲ ಇಲ್ಲ ಅಂದರೆ ಚಿಕನ್ ಮಸಾಲ ಪೌಡರ್ ಕೂಡ ಬಳಸ್ಬೋದು, ಅಥವಾ ಫಿಶ್ ಮಸಾಲ ಪೌಡರ್ ಕೂಡ ಬಳಸಬಹುದು. ಇದ್ರ ಜೊತೆಗೆ ನೆಕ್ಸ್ಟು ಕಾಳು ಮೆಣಸಿನ ಪುಡಿ, ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಲ್ಲೇ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸೀಸರ್ ಅಥವಾ ಚಾಕು ಯಾವುದನ್ನು ಬಳಸಿ ಕಟ್ ಮಾಡ್ಬೋದು. ಇದಾದ ನಂತರ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕೈಯಲ್ಲೇ ಕಟ್ ಮಾಡಿದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಬರುತ್ತೆ, ಮೀನಿಗೆ ಕಚ್ಕೊಳ್ಳೋದಿಲ್ಲ ಅಂತ ಹೇಳಿ ನಾನಿಲ್ಲಿ ಕತ್ತರಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕಿಚನ್ ಸೀಸರು. ಇದಾದ ನಂತರ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ತೊಗೊತಾ ಇದ್ದೀನಿ. ಧನಿಯಾ ಪುಡಿ ಹಾಕೊಂಡ ನಂತರ ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಅಂಗಡಿಯಿಂದ ತಂದಿರೋವಂಥ ಪೇಸ್ಟು. ನೀವು ಬೇಕಿದ್ರೆ ಮನೇಲಿ ಮಾಡಿರೋದಿದ್ರೂ ಕೂಡ ಹಾಕ್ಬೋದು. ಇದಾದ ನಂತರ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. ನೀವು ನಿಂಬೆಹಣ್ಣಿನ ರಸ ಬದಲು ಹುಣಸೆಹಣ್ಣಿನ ರಸ ಕೂಡ ಬಳಸಬಹುದು. ಈಗ ಎಲ್ಲ ಮಸಾಲೆನೂ ನೀಟಾಗಿ ಹೊಂದೋಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಈ ಪೇಸ್ಟನ್ನು ಮಾಡ್ಕೊಳ್ಳಿ. ತೆಳ ಮಾಡಿಕೊಂಡ್ರೆ ಮೀನಿಗೆ ಕೋಟ್ ನಿಲ್ಲಲ್ಲ, ಅಂದರೆ ಮೀನಿಗೆ ಮಸಾಲೆ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಸ್ವಲ್ಪನೇ ಕಲಿಸ್ಕೊಳ್ಳಿ. ಪೂರ್ತಿ ತೆಳ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಹದವಾಗಿದ್ದರೆ ಸಾಕು. ಮಸಾಲೆ ಮೀನಿಗೆ ಪರ್ಫೆಕ್ಟಾಗಿ ಅಂಟುತ್ತೆ. ಇದಾದ ನಂತರ ಮೀನನ್ನು ನೀಟಾಗಿ ಅರಿಶಿಣ ಮತ್ತು ಉಪ್ಪಿನ ಪುಡಿ ಎರಡನ್ನೂ ಹಾಕಿ ತೊಳ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಾ ನೀವೆಲ್ಲ. ನೆಕ್ಸ್ಟು ನಾನೀಗ ಮತ್ತೆ ಒಂದು ಸಾರಿ ಈ ಮಸಾಲೆ ಏನು ತೋರಿಸಿದ್ದೆ ಸ್ಪೂನಲ್ಲಿ ಕಲಿಸಿದ್ದೆ ಅಲ್ವಾ, ಅದೇ ಮಸಾಲೆನ ಒಂದ್ಸಲಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಒಂದ್ಸಲಿ ನೀಟಾಗಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಮೀನಿಗೆ ಮಸಾಲೆ ಹಚ್ತಾ ಹೋಗ್ತೀನಿ. ಈ ಮೀನಿಗೆ ಹಚ್ಚೋ ಮಸಾಲೆ ಹೇಗೆ ಹಚ್ಬೇಕಂದ್ರೆ, ಎಲ್ಲೂ ಕೂಡ ಮೀನು ಮೂಲೆಗೂ ಮಸಾಲೆ ಅಂಟಿರಬೇಕು. ಎಲ್ಲೂ ಕೂಡ 1% ಕೂಡ ಮಸಾಲೆ ಅಂಟಿಲ್ಲ, ಎಲ್ಲೂ ಮಸಾಲೆ ತಾಕಿಲ್ಲ ಅನ್ನೋ ರೀತಿ ಇರಬಾರ್ದು. ನೀಟಾಗಿ ಒಂದೊಂದೇ ಮೀನಿಗೆ ಮಸಾಲೆನ ನೀಟಾಗಿ ಹಚ್ಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಹೋಗ್ತೀನಿ. ನೋಡಿ, ಈ ಥರ ಹಚ್ಕೊಂಡ್ರೆ ಸಾಕು. ಈಗ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಮೂಲೆಗೂ ಮಸಾಲೆ ಹಿಡಿದ್ರೇ ನಿಮಗೆ ಮೀನು ತಿನ್ನೋದಕ್ಕೆ ಟೇಸ್ಟ್ ಸಿಗೋದು. ಇಲ್ಲ ಅಂದರೆ ಕೆಲವು ಕಡೆ ಮಸಾಲೆ ಅಂಟಿರುತ್ತೆ, ಮಸಾಲೆ ಇಳಿದಿರುತ್ತೆ, ಇನ್ನು ಕೆಲವು ಕಡೆ ಹಸಿ ವಾಸನೆ ಹಾಗೆ ಇರುತ್ತೆ. ನಾವು ಮಸಾಲೆನ ಎಷ್ಟು ಚೆನ್ನಾಗಿ ಹಚ್ತೀವಿ ಅಷ್ಟು ಚೆನ್ನಾಗಿ ಮೀನು ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಮೀನಿನ ಸ್ಮೆಲ್ಲು ಕೂಡ ತುಂಬಾ ಅವಾಯ್ಡ್ ಆಗುತ್ತೆ ಮಸಾಲೆನ ಕಂಪ್ಲೀಟಾಗಿ ಹಚ್ಚೋದ್ರಿಂದ. ಈಗ ನೋಡಿ, ಪ್ರತಿಯೊಂದು ಮೀನು ಪೀಸ್ಗೂ ಸೇಮ್ ಅದೇ ರೀತಿ ಪ್ರತಿಯೊಂದು ಮೂಲೆಗೂ ಮಸಾಲೆ ಅಂಟೋ ರೀತಿ ಕಲಿಸ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಮೀನಿಗೆ ಹಚ್ಕೊಂಡಿದ್ದೀನಿ. ಇದಾದ ನಂತರ ನಿಮಗೆ ಟೈಮ್ ಇತ್ತು ಅಂದರೆ ಈ ಮಸಾಲೆನ ಹಚ್ಚಿ ಅರ್ಧ ಗಂಟೆ ಅಥವಾ 1 ಅವರ್ ನೆನೆಯೋದಕ್ಕೆ ಬಿಡ್ಬೋದು. ಟೈಮ್ ಇಲ್ಲ ಅಂದವರು ಮಸಾಲೆ ಹಚ್ಚಿದ ಒಂದು 5 ನಿಮಿಷ ಅಥವಾ 10 ನಿಮಿಷ ಇಟ್ಟು ನೆಕ್ಸ್ಟು ಒಂದು ತವಾನ ಬಿಸಿ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೊಬೋದು. ನೋಡಿ, ಈಗ ಒಂದು 10 ನಿಮಿಷ ಇಟ್ಟಿದ್ದೀನಿ. ಅದಾದ ನಂತರ ನೆಕ್ಸ್ಟು ಇಲ್ಲಿ ತವಾನ ಬಿಸಿ ಮಾಡ್ಕೊಂಡಿದ್ದೀನಿ. ತವಾ ಬಿಸಿ ಆದಮೇಲೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ ಒಂಚೂರು ಕಾದಾದ ನಂತರ ಒಂದೊಂದೇ ಪೀಸನ್ನು ಈ ಥರ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ನಾವು ಪೀಸ್ ಹಾಕುವಾಗ ಗ್ಯಾಸು ಹೈ ಫ್ಲೇಮಲ್ಲೇ ಇರಲಿ. ಬಟ್ ಪೀಸ್ನ ನಾವು ಬೇಯಿಸ್ತೀವಲ್ವ, ಮೀನನ್ನು ಬೇಯಿಸ್ತೀವಲ್ವ, ಆ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಬಂದು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿರಲಿ. ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಬೇಗ ಮೇಲ್ಗಡೆ ಎಲ್ಲ ಬೆಂದೋಗ್ಬಿಡುತ್ತೆ, ಅಂದರೆ ಸೀದೋಗಿರೋ ಥರ ಆಗುತ್ತೆ. ಒಳಗಡೆ ಮೀನು ಬೆಂದಿರಲ್ಲ, ಹಸಿ ವಾಸನೆ ಹಾಗೆ ಇರುತ್ತೆ. ಸೊ ಹಾಗಾಗಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಕಿ ಈಗ ಮೇಲ್ಗಡೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಒಂದು 2 ಮಿನಿಟ್ಸಿಂದ 5 ಮಿನಿಟ್, ಅಂದರೆ 2 ನಿಮಿಷದಿಂದ 5 ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮೀನನ್ನ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಕ್ಯಾಪ್ನ ಮತ್ತೆ ತೆಗೆದು ಪ್ರತಿಯೊಂದು ಮೀನನ್ನು ಕೂಡ ಮಡಚಿ ಹಾಕ್ಕೊಂಡು 2 ಕಡೆಯೂ ಕೂಡ ಅಚ್ಚುಕಟ್ಟಾಗಿ ಫ್ರೈ ಮಾಡ್ಕೊಬೇಕು.
ಆಗಲೇ ನಿಮಗೆ ಮೀನು ಪರ್ಫೆಕ್ಟ್ ಟೇಸ್ಟ್ ಸಿಗೋದು, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸೋದು. ನೋಡಿ ಈ ಥರ ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಎರಡು ಕಡೆನೂ ತಿರುವಾಗಿ ಬೇಯಿಸ್ಕೊಂಡ್ರೆ ತವಾ ಫಿಶ್ ಫ್ರೈ ಇಸ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ತಿಂತಾಯಿದ್ರೆ ಹಬ್ಬ, ರುಚಿ ಅಂತೂ ಬೊಂಬಾಟಾಗಿರುತ್ತೆ ಕಣ್ರಿ. ಏನು ಹೇಳ್ತೀರಾ, ಟೇಸ್ಟು ನೋಡಿ ಹೇಗೆ ಕಾಣಿಸ್ತಿದೆ. ಸಡನ್ಲಿ ನೋಡಿದರೆ ಇದು ಫಿಶ್ ಅಲ್ಲ ಚಿಕನ್ ಅನಿಸುತ್ತೆ, ಬಟ್ ಇದು ಕಂಪ್ಲೀಟ್ಲಿ ಫಿಶ್ ರೆಸಿಪಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.